ದಂಡಗುಂಡಿ ಬಸವೇಶ್ವರ ನಕಲಿ ಟ್ರಸ್ಟಿಗಳಿಗೆ ಧಿಕ್ಕಾರ ಧಿಕ್ಕಾರ. ನಾರೇ ಸಾಯ್ಬೇಕು ಅವನರೇ ಸಾಯ್ಬೇಕು ಅಂತ ಇದು ಪ್ರಚೋದನೆ ಆಗೋದಿಲ್ವಾ? ನೀವು ಪ್ರಚೋದನೆ ಆತ್ಮಕವಾಗಿ ನೀವು ಅದೊಂದು ಕೇಸ್ ಹಾಕಿ ದಾಖಲು ಮಾಡಲಿಲ್ಲ. ಬೀಟ್ ಪೊಲೀಸರು ಇದ್ರು, ನಿಮ್ಮವ್ರು ನೀವೇ ಇಬ್ಬರು ಪೊಲೀಸರನ್ನ ಅಲ್ಲಿ ನಿಲ್ಲಿಸಿದ್ರಿ. ಕೆಟ್ಟ ಶಬ್ದ ಅಂದ್ರು ಇಲ್ಲಿ ಕೆಟ್ಟ ಶಬ್ದ ಅಂದು ಆ ಸ್ವಾಮಿಗೆ ತಾಕತ್ತಿತ್ತಂದ್ರೆ ದಮ್ ಇತ್ತಂದ್ರೆ ಆಂದೋಲನ ಸ್ವಾಮಿಗೆ ಬಾ ಅಂತೇಳಿ ಇಲ್ಲಿ ನೋಡಮ್ಮ, ಅವನವರೇ ಸಾಯ್ಲಿ ನಾವರೇ ಸಾಯ್ಲಿ, ಇದು ಪ್ರಚೋದನೆ ಆಗುತ್ತೆ. ನೀವು ಒಂದು ಕೇಸ್ ಹಾಕ್ಬೇಕಾಗಿತ್ತು ಅವತ್ತೇನೆ. ನೀವು ಅವ್ರಿಗೆ ಪ್ರೊಟೆಕ್ಷನ್ ಮಾಡಕತ್ತೀರಿ. ನಾವು ನಮ್ಮ ಕರ್ತವ್ಯ ಏನಿದೆ ನಾವು ಕರ್ತವ್ಯ ಮಾಡಬೇಕಾಗಿತ್ತು. ಕೇಸ್ ಮಾಡಿಲ್ಲ. ಎಷ್ಟು ದಿನ ಆಯ್ತು ರೀ ಸರ್? 24ನೇ ತಾರೀಕು ಅಲ್ಲಿ ಶ್ರೀಗಳು ಹೋಗಿ ಅವ್ರ ಗುರುಗಳ ಗದ್ದಿಗೆ ಪಕ್ಕ ಕೂತ್ಕೊಂಡಿದ್ದಾರೆ. ಅವಾಗೇ ಈ ಶಬ್ದಗಳು ಅವ್ರು ಉಪಯೋಗಿಸಿದ್ದಾರೆ. ವಿಡಿಯೋ ಇದೆ. ನೀವು ಯಾಕೆ ಅವ್ರ ಮೇಲೆ ಕೇಸ್ ಹಾಕಲಿಲ್ಲ? ಅಲ್ಲ, ಕೇಸ್ ಹಾಕಿಲ್ಲ. ನೀವು ಏನು ತೊಗೊಂಡ್ರಿ? ತೋರಿಸಿ ನನಗೆ FIR ತೋರಿಸಿ. ಯಾರ್ಯಾರ ಮೇಲೆ FIR ಆಯಿತು ತೋರಿಸಿ ನೋಡೋಣ. ಈಗ ಸ್ವಾಮಿಗಳು ಕಂಪ್ಲೇಂಟ್ ಮಾಡಿದರೆ ಹೌದು, ಕಂಪ್ಲೇಂಟ್ ನೀವು FIR ಮಾಡಿಲ್ಲ. ಮಾಡಿವಿ ನಾವು. ಯಾವಾಗ ಮಾಡಿರಿ? ಯಾವ ಕೇಸಿಗೆ ಸರ್? 24 ಕೇಸಿಗೆ ಮಾಡಿದ್ರ? ಒಂದು ನಿಮಿಷ ಕೇಳ್ರಿ. 24ನೇ ಕೇಸಿಗೆ ಮಾಡಿದ್ರ? ಹೇಳಿ ಸ್ವಾಮಿಗಳೇ, ಯಾವಾಗ ಮಾಡಿವಿ, ಯಾಕೆ ಮಾಡಿವಿ, ಎದಕ್ಕೋಸ್ಕರ ಮಾಡಿವಿ, ಅದು ಎಲ್ಲ ಇಲ್ಲಿ ಹೇಳ್ಬೇಕಾಗುತ್ತೆ ಸರ್. ಇಂಥ ಸಮಯದಾಗ ಹೇಳ್ಬೇಕಾಗುತ್ತೆ. ಎಲ್ಲೆಲ್ಲಿ ಕೇಸ್ ಈಗ ಅಲ್ಲಿ ಗಲಾಟೆ ಆಯ್ತಲ್ಲ ಮೊನ್ನೆ, ಸ್ವಾಮಿಗಳಿಗೆ ಮಾತಾಡಿದ್ರು, ನಮ್ಮ ಬಗ್ಗೆ ಏನು ಕೆಟ್ಟದಾಗ ಸ್ವಾಮಿಗಳು ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ. ನಿಮ್ಮ ಮನಸ್ಸಿಗೆ ಬಂದಾಗ ಮಾಡೋದು, ಅವ್ರದ್ದಾದ್ರೆ ತಕ್ಷಣ FIR ಮಾಡೋದು. ಬಿಡ್ರಿ ಸರ್, ನಾವೇನು FIR ಮಾಡ್ಬೇಕಂತಂದಿಲ್ಲ. ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ. ನಮ್ಗೆ 14 ದಿನ ಅದೇ ಅವ್ರಿಗಾದ್ರೆ 14 ದಿನ ಬೇಕು, ನಮ್ಗಾದ್ರೆ ಇಮಿಡಿಯೇಟ್ ಬೇಕು. ನಮ್ಗೆ 14 ದಿನ ಟೈಮ್ ಇರ್ತದೆ. ಹೈಕೋರ್ಟ್ ಸ್ವಾಮಿಗಳು ಕೇಸ್ ಮಾಡಿದ್ರೆ ಹೈಕೋರ್ಟ್ ಆರ್ಡರ್ ಆದ್ಮೇಲೆ ನೀವು FIR ಮಾಡ್ಬೇಕು. ಮಾಡಿವಿ ನಾವು. ಅದೇ ಹೈಕೋರ್ಟ್ ಆರ್ಡರ್ ಆದ್ಮೇಲೆ ಮಾಡಿವಿ. ಅದೇ ಹೈಕೋರ್ಟ್ ಆರ್ಡರ್ ಆದ್ಮೇಲೆ ನೀವು ಮೊದಲೇ ಮಾಡ್ಬೋದಾಗಿತ್ತಲ್ಲ. 2 ದಿನ ವಿಚಾರಣೆ ಕರಿತಾರೆ. 2 ದಿನ ವಿಚಾರಣೆ ಕರಿತಾರೆ. ನಾವೇನಂದ್ರೆ ಒಂದ್ಸಲ 24 ತಾಸು 2 ನೋಟಿಸ್ ಕೊಡ್ತೀವಿ ನಮಗೆ. ಮತ್ತೆ ದಾಖಲೆ ಸಮೇತ ತಮಗೆ ಬಿ ಇನ್ಫಾರ್ಮೇಶನ್ ಮಾಡ್ಯಾರ. ಬಡಗಿಗಳು ತಂದಾರ. ಎದಕ್ಕೆ ತಂದಾರ? ಎದಕ್ಕೆ 200 ಬಡಗಿ ತರ್ಸಾರ ಅಂತ. ಎದಕ್ಕೆ ತರ್ಸಾರ? ಅಲ್ಲಿ ದಾನಗೊಂಡು ಇದ್ರ ಬಲ್ಲ ದೇವಸ್ಥಾನಕ್ಕೆ ಬಂದವ ಛತ್ರಿ ಕಟ್ಟಕ್ಕೆ ಪ್ರತಿ ವರ್ಷ ದಾಖಲೆ ಸಮೇತ ಗಾಡಿ ನಂಬರ್ ಸಮೇತ ಹಾಕ್ಯಾರ್ರಿ. ಬ್ಯಾರಿಕೇಡ್ ಸರ್, ಏನು ಬ್ಯಾರಿಕೇಡ್ ಕಟ್ತಾರ? ಬಿದ್ರ ಬಡಿಗೆ ಬ್ಯಾರಿಕೇಡ್ ಆಗುತ್ತಾ? ಟ್ರಸ್ಟ್ನವರೇ ಆರ್ಡರ್ ಮಾಡ್ಯಾರಂತ, ತೊಗೊಂಡು ಬರ್ರಿ ಅಂತ ಹೇಳಿ. ಈ ರೀತಿ ಅವ್ರದ್ದೆಲ್ಲ ಇಲ್ಲಿಗಲ್ ಚಟುವಟಿಕೆ ಮಾಡ್ತಾವ. ನೀವು ಅದನ್ನು ಹಿಡಿಯೋದಿಲ್ಲ. ನಾವು ದರ್ಶನಕ್ಕೆ ಹೋದ್ರೆ ನಮ್ಮನ್ನು ಸ್ಟಾಪ್ ಮಾಡ್ತೀರಿ. ಯಾವ ನ್ಯಾಯ ಮಾಡ್ತೀರಿ? ದೇವ್ರು ಮೆಚ್ತಾನ? ಕಾನೂನರೇ ಮೆಚ್ತದ? ಸಂವಿಧಾನ ಮೆಚ್ತದ? ಇದು ಏನು ಮಾಡ್ತಾ ಇಲ್ಲ. ಚಿತ್ತಾಪುರ ತಾಲೂಕದ ಕಾನೂನೇ ಬೇರೆ ಇದೆ. ಏನಿಲ್ಲ, ಕಾನೂನು ಇಲ್ಲೇ ಇಲ್ಲ ರೀ ಸರ್. ಇಲ್ಲಿ ಚೌಕಟ್ಟೆ ಆದ್ರೆ ನೀವು FIR ಮಾಡ್ಬೇಕಾಗಿತ್ತು. ಇಷ್ಟೊತ್ತಿಗೆ ಮಾಡ್ಬೇಕಾಗಿತ್ತು. ಏನ್ ಮಾಡ್ತೀವಿ? ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿಯಲ್ಲಿ ಪ್ರೂವ್ ಆಯ್ತು ಅಂದ್ರೆ ಮಾಡ್ತೀವಿ ನಾವು. ಸರ್, ನೀವು ಕಾನೂನು ಪ್ರಕಾರವಾಗಿ ಒಂದು ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ. ನಾವೇನು ಹೊಂಟಿಲ್ಲ, ನಾವು ದೇವ್ರ ಭಕ್ತರಾಗಿ ಹೊಂಟಿದೀವಿ. ಇಬ್ಬರು ಸಮ್ಮುಖ ದೇವ್ರ ಭಕ್ತರಾಗಿ ಹೊಂಟಿವಿ. ಅಲ್ಲೇ ನಾವು ಯಾರ ರೀತಿ ನಮ್ಮನ್ನ ಗಾಡಿ ಬಡಿಗಳಿಲ್ಲ, ಏನಿಲ್ಲ. ಭಕ್ತರಾಗಿ ಹೊಂಟಿದೀವಿ. ಅವಕಾಶ ಮಾಡಿಕೊಡ್ರಿ. ಅವ್ರದ್ದು ಒನ್ ಸೈಡ್ ಕಾನೂನು ಅವ್ರದ್ದು. ಅವ್ರ ಪರವಾಗಿ ಇದ್ದಾರೆ. ಈಗ ಆಯ್ತು, ಏನು ಸರ್ ನಾವು ಹೋಗ್ತೀವಿ, ನಮಗೆ ಅನುಕೂಲ ಮಾಡಿಕೊಡ್ರಿ. ಈ ರೀತಿ ದರ್ಶನಕ್ಕೆ ತಡೆ ಹೊಡೋದು ಇದು. ನಾವು ದರ್ಗಾಗಳಿಗೆ ಮಸೀದಿ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ತಡಿತಿದ್ರು. ಈಗ ನಮ್ಮ ದೇವಸ್ಥಾನದ ದರ್ಶನಕ್ಕೆ ನಾವು ಹೊರಟ್ರೆ ಇಲ್ಲಿ ಸರ್ಕಾರ, ಇಲ್ಲಿ ಆಡಳಿತ, ಇಲ್ಲಿ ಶಾಸಕರು ತೋಳೇರ್ಷ ನಿಂತ್ಬಿಟ್ಟಿರ್ತಾರೆ ಸ್ವಾಮಿಗಳ ವಿರುದ್ಧ. ಅವರು ಟ್ರಸ್ಟ್ನವರು ನಾಚಿಕ್ ಬರಲ್ಲ, ನೀನು ಬಂದು ಕೊಡಕ್ಕಂತಾರೆ. ಅವ್ರಿಗೆ ಮರ್ಯಾದೆ ಸ್ವಾಮಿಗಳಿಗೆ ಇದೆ ನಾ ಈ ದೇಶದೊಳಗೆ, ಈ ಕ್ಷೇತ್ರದೊಳಗೆ. ಅವ್ರು ಎಷ್ಟು ಬೈದ್ರೆ ಏನಾಗಲ್ರಿ, ನಾವು ಬೈದೇವೆ ಅಂದ್ರೆ 24 ತಾಸು 3-4 ನೋಟಿಸ್ ಕೊಡ್ತಾರೆ. ಬರ್ರಿಪ್ಪ ಹೋಗೋಣ. ಇಲ್ಲ, ಅವರೇ ಮುಂದೆ ದರ್ಶನ ಮಾಡಿ ಕಳಿಸ್ಲ. ಅವರೇ ಮುಂದಲ್ಲಕ್ರಿ. ನಾವೇ ನಂಬಲ್ಲಿ ಏನಿಲ್ಲ, ಏನಿಲ್ಲ ಸಾಮಾನಿಲ್ಲ, ಏನಿಲ್ಲ ನಂಬಲ್ಲಿಲ್ಲ ಕಲಕೇನ. ಕಾನೂನು ಗೌರವಿಸ್ತೀವಿ. ನೀವೇ ಮುಂದಾರಿ ದರ್ಶನ ಮಾಡಿದ್ರಿ. ದರ್ಶನ ಮಾಡ್ಕೊಂಡು ಕಳಿಸ್ಬಿಡ್ರಿ ನೀವೇ. ಹಾಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಂ.
ಮೊದಲೇ ಕೊಡ್ಬೇಕು ಇಷ್ಟೆಲ್ಲ ತಿಳಿಸಿ ಹೇಳಿದ್ರೆ ಕೇಳ್ತೀರೇನೋ ಅಂತ ಇಲ್ಲ ಯಾಕ್ರಿ ನಮ್ಗೆ ಲೀಗಲ್ ಆಗಿ ಬೇಕು ತಿಳಿಸಿ ಹೇಳಕ್ಕೆ ನಾನು ಬಿಜಿ ಇದ್ದೀನಪ್ಪ, ಆಮೇಲೆ ಮಾತಾಡ್ತೀನಿ. ನಾವು ದೊಡ್ಡರಿದ್ದೀವಿ, ನಮಗೇನು ತಿಳಿಯೋದಿಲ್ಲ ನೀವು ಹೇಳಿದ್ದು. ಏನಾಗಿದೆ? ಫೋಟೋ ತೆಗಿರಪ್ಪ. ಆಯ್ತು ಆಯ್ತು ಆಯ್ತು